ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಸಿಎಂ ಕುರ್ಚಿ ಮೇಲೆ ಕುಳಿತಾಯಿತು ದಳಪತಿ ವಿಜಯ್. ಅಸಲಿ ಅಗ್ನಿ ಪರೀಕ್ಷೆ ಈಗ ಶುರು. 3 ದಿನದ ಡೆಡ್ ಲೈನ್. ನಟ ವಿಜಯ್ ಸಿಎಂ ಆಗಿದ್ದಾಯ್ತು, ಪವರ್ ಕೂಡ ಬಂತು. ಆದರೆ ಅಸಲಿ ಆಟ ಈಗ ಶುರುವಾಗಲಿದೆ. ಅತಿ ದೊಡ್ಡ ಸವಾಲನ್ನ ಹೇಗೆ ಫೇಸ್ ಮಾಡ್ತಾರೆ ದಳಪತಿ ವಿಜಯ್ ಅವರು? ತಮಿಳುನಾಡಿನ ಹೊಸ ಸಿಎಂ ಆಗಿ ದಳಪತಿ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದ್ರಾವಿಡ ಮಣ್ಣಿನ 22ನೇ ಮುಖ್ಯಮಂತ್ರಿಯಾಗಿ ತಮಿಳು ಚಿತ್ರರಂಗದ ಖ್ಯಾತ ನಟ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿಯಾಗಿದೆ. ವಿಜಯ್ ಅವರ ಈಗಾಗಲೇ ಸಿಎಂ ಕುರ್ಚಿ ಮೇಲೆ ಬಂದು ಕುಳಿತಾಗಿದೆ. ಆದರೆ ವಿಜಯ್ ಅವರಿಗೆ ಸಂಕಷ್ಟ ಮುಗಿದಿಲ್ಲ. ಅಸಲಿ ರಾಜಕೀಯ ಆಟ ಶುರುವಾಗೋದೇ ಇನ್ನು ಮುಂದೆ. ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಆಗಿ 3 ದಿನಗಳಲ್ಲಿ ಫ್ಲೋರ್ ಟೆಸ್ಟ್ ಇರಲಿದೆ. ಬಹುಮತ ಸಾಬೀತಿಗೆ 3 ದಿನಗಳ ಡೆಡ್ ಲೈನ್ ಇದ್ದು, 3 ದಿನದಲ್ಲಿ ಸದನದಲ್ಲಿ ಸಂಖ್ಯಾಬಲ ತೋರಿಸಬೇಕಾಗಿದೆ. ವಿಧಾನಸಭೆ ಸದನದಲ್ಲಿ 120 ಶಾಸಕರ ಬಹುಮತ ತೋರಿಸಬೇಕು. 120 ಅಲ್ಲದಿದ್ರೂ ಕನಿಷ್ಠ 117 ಶಾಸಕರ ಬಹುಮತ ಇಡಬೇಕು. ಬಹುಮತ ಸಾಬೀತುಪಡಿಸಿ ಗವರ್ನರ್ಗೆ ವರದಿಯನ್ನ ಸಲ್ಲಿಸಬೇಕು. ಬಹುಮತ ನೀಡಿದ ಎಲ್ಲ ಶಾಸಕರ ವಿವರಣೆಯನ್ನ ಸಲ್ಲಿಸಬೇಕು. ಇದಕ್ಕೆಲ್ಲ ಗವರ್ನರ್ ವಿಜಯ್ ಅವರಿಗೆ ಕೊಟ್ಟಿರೋದು 3 ದಿನದ ಟೈಮ್ ಅಷ್ಟೇ. ಹಾಗಾಗಿ ಇಂದಿನಿಂದಲೇ ವಿಜಯ್ ಅವರಿಗೆ ಅಸಲಿ ಅಗ್ನಿ ಪರೀಕ್ಷೆ ಶುರುವಾಗಲಿದೆ. ಯೋಜನೆಗಳಿಗೆ ಚಾಲನೆ ಕೊಟ್ಟ ದಳಪತಿ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ವಿಜಯ್ ಅವರು ಪ್ರಮುಖ ದಾಖಲೆಗಳಿಗೆ ಸಹಿ ಹಾಕಿದ್ದಾರೆ. ಇಂದು ಬೆಳಿಗ್ಗೆ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನಂತರ ರಾಜ್ಯಪಾಲ ಅರ್ಲೇಕರ್ ಅವರು ವಿಜಯ್ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು. ವಿಜಯ್ ಅವರ ಜೊತೆಗೆ ಇತರ 9 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಈ ಪರಿಸ್ಥಿತಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮುಖ್ಯಮಂತ್ರಿ ವಿಜಯ್ ಸಮಾರಂಭದ ವೇದಿಕೆಯಲ್ಲಿ ಪ್ರಮುಖ ದಾಖಲೆಗಳಿಗೆ ಸಹಿ ಹಾಕಿದರು. ಇದರಲ್ಲಿ ಮನೆಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್, ಲೈಸೆನ್ಸ್, ಟಾಸ್ಕ್ ಫೋರ್ಸ್ ಮತ್ತು ಮಾದಕ ದ್ರವ್ಯ ವಿರೋಧಿ ದಳದ ರಚನೆ ಸೇರಿದಂತೆ ಪ್ರಮುಖ ಯೋಜನೆಗಳಿಗೆ ಅವರು ಸಹಿ ಹಾಕಿದರು. ಆಂಟಿ ಡ್ರಗ್ಸ್ ದಳದ ರಚನೆ ಯುವಜನರಿಂದ ಮೆಚ್ಚುಗೆಯನ್ನ ಗಳಿಸಿದೆ. ಜೋಸೆಫ್ ವಿಜಯ್ ಅವರ ಮೊದಲ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಸಚಿವರು ವಿಭಿನ್ನ ಹಿನ್ನೆಲೆಯಿಂದ ಬಂದವರು. ಅವರ ಸಂಪುಟಕ್ಕೆ ಒಬ್ಬ ಹಾಸ್ಯ ನಟ ಕೂಡ ಸೇರ್ಪಡೆಗೊಂಡಿದ್ದಾರೆ. ಸಿ ಜೋಸೆಫ್ ವಿಜಯ್ ಅವರ ಸಂಪುಟದಲ್ಲಿ ಎನ್ ಆನಂದ್, ಆದವ್ ಅರ್ಜುನ್, ಕೆಜಿ ಅರುಣ್ ರಾಜ್, ಕೆಎ ಸಂಗೋಟಯ್ಯನ್ ಮತ್ತು ಪಿ ವೆಂಕಟರಮಣನ್, ಆರ್ ನಿರ್ಮಲ ಕುಮಾರನ್ ಹೀಗೆ ಹಲವಾರು ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವರಲ್ಲಿ ರಾಜಮೋಹನ್ ಆರುಮುಗಂ ಒಬ್ಬ ಹಾಸ್ಯ ನಟ. ಅವರು ಎಗ್ಮೋರ್ ಕ್ಷೇತ್ರದಿಂದ ಆಯ್ಕೆಯಾದವರು. ಅವರು ಒಂದಲ್ಲ ಹಲವು ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಅವರು ನಟ, ಸ್ಟ್ಯಾಂಡ್ ಅಪ್ ಹಾಸ್ಯ ನಟ, ನಿರ್ದೇಶಕ, ಟಿವಿ ನಿರೂಪಕ, ಪ್ರೇರಕ, ಭಾಷಣಕಾರ ಮತ್ತು ಈಗ ರಾಜಕೀಯ ನಾಯಕರಾಗಿದ್ದಾರೆ. ಮೊದಲನೆಯದಾಗಿ ಅವರು ಪಬ್ಲಿಕ್ ಸ್ಪೀಕಿಂಗ್ ರಿಯಾಲಿಟಿ ಶೋ ತಮಿಳು ಪೆಚ್ಚು ಆಂಗಲ್ ಮುಚ್ಚುವಿನ 2ನೇ ಸೀಸನ್ನ ವಿಜೇತರಾದರು. ಅವರು ಪುಟ್ ಚಟ್ನಿ ಮತ್ತು ನಂತರ ತಮಿಳು ವೆಂಕಮ್ ನಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಸರುವಾಸಿಯಾದರು. ಇಲ್ಲಿಂದ ಅವರು ತಮಿಳು ಯುವಕರ ಹಾಸ್ಯ, ರಾಜಕೀಯ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ನೋಡುವ ವಿಧಾನವನ್ನ ಬದಲಾಯಿಸಿದರು. ಅದರ ನಂತರ ಅವರು ರೇಡಿಯೋ, ಟಿವಿ ಮತ್ತು ಡಿಜಿಟಲ್ ಮಾಧ್ಯಮಗಳಲ್ಲಿ ಕೆಲಸವನ್ನ ಮಾಡಿದರು ಮತ್ತು ನಂತರ ರಾಜಕೀಯಕ್ಕೆ ಪ್ರವೇಶಿಸಿದರು. ಅವರು ಈ ಮಟ್ಟವನ್ನ ತಲುಪಲು ಮತ್ತು ಯುವಕರನ್ನ ಪಕ್ಷದೊಂದಿಗೆ ಸಂಪರ್ಕಿಸಲು ಶ್ರಮಿಸಿದ್ದಾರೆ. ಪಕ್ಷದ ಸಂದೇಶವನ್ನ ಜನಸಾಮಾನ್ಯರಿಗೆ ಹರಡುವುದು ಅವರ ಕೆಲಸವಲ್ಲ. ಬದಲಿಗೆ ಅದನ್ನ ಜಿಂಗಲ್ಗಳು, ಯೂಟ್ಯೂಬ್ ಕ್ಲಿಪ್ಗಳು, ವಾಟ್ಸಾಪ್ ಫಾರ್ವರ್ಡ್ಗಳು ಮತ್ತು ಸಣ್ಣ ರಾಜಕೀಯ ವಿಡಿಯೋಗಳ ಮೂಲಕ ವೇಗವಾಗಿ ಹರಡುವ ವಿಷಯವಾಗಿ ಪರಿವರ್ತಿಸುವುದು ಅವರ ಕೆಲಸವಾಗಿತ್ತು. ದಳಪತಿ ವಿಜಯ್ ಅವರು ಇದೀಗ ತಮಿಳುನಾಡಿನ ಹೊಸ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಆ ಮೂಲಕ ಚಿತ್ರರಂಗದ ಬಂದ ತಮಿಳುನಾಡು ಸಿಎಂ ಆದ 5ನೇ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಹಾಗೆಯೇ ಇಂದಿನಿಂದ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ಆರಂಭವಾಗಲಿದೆ. ಜೋಸೆಫ್ ವಿಜಯ್ ಅವರನ್ನೇ ಜನ ಆರಿಸಿದ್ದಕ್ಕೆ ತಮಿಳುನಾಡಿನಲ್ಲಿ? ಇದರ ಹಿಂದೆ 3 ಬಲವಾದ ಕಾರಣಗಳಿವೆ. ಮೊದಲನೆಯದು ಬದಲಾವಣೆಯ ಹಂಬಲ.
ಕಳೆದ 50 ವರ್ಷಗಳಿಂದ DMK ಮತ್ತು AIADMKಯನ್ನು ನೋಡಿ ಸಾಕಾಗಿದ್ದ ತಮಿಳು ಜನರಿಗೆ ಒಂದು ಭ್ರಷ್ಟಾಚಾರ ಮುಕ್ತ ಮತ್ತು ಹೊಸ ಮುಖ ಬೇಕಿತ್ತು. ವಿಜಯ್ ಅವರು ಅದನ್ನು ನಿಖರವಾಗಿ ನೀಡಿದರು. ಮತ್ತು ಎರಡನೆಯದು ವಿಜಯ್ ಮಕ್ಕಳ ಇಯಕ್ಕಂ ಶಕ್ತಿ. ಇದು ಕೇವಲ ಫ್ಯಾನ್ಸ್ ಕ್ಲಬ್ ಆಗಿರಲಿಲ್ಲ, ಬದಲಾಗಿ ಕಳೆದ 10 ವರ್ಷಗಳಿಂದ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ರಕ್ತದಾನ, ಆಹಾರ ವಿತರಣೆ ಮತ್ತು ಶಿಕ್ಷಣಕ್ಕೆ ಸಹಾಯ ಮಾಡುವ ಮೂಲಕ ವಿಜಯ್ ಹೆಸರನ್ನು ಜನರ ಮನಸ್ಸಿಗೆ ತಲುಪಿಸಿತ್ತು. ಮೂರನೆಯದು ವಿಜಯ್ ಅವರ ಸೈಲೆಂಟ್ ಬಟ್ ವೈಲೆಂಟ್ ಆಟಿಟ್ಯೂಡ್. ಯಾವುದೇ ಅಬ್ಬರವಿಲ್ಲದೆ ಪಕ್ಷ ಸಂಘಟನೆ ಮಾಡಿ ಕೇವಲ ಸಿದ್ಧಾಂತಗಳ ಮೇಲೆ ಚುನಾವಣೆ ಎದುರಿಸಿದ್ದು ವಿಜಯ್ಗೆ ಪ್ಲಸ್ ಪಾಯಿಂಟ್ ಆಯಿತು. ತಮಿಳು ತಾಯಿ ಮತ್ತು ಮಣ್ಣಿನ ಮಕ್ಕಳಿಗೆ ನ್ಯಾಯ ಎಂಬ ಇವರ ಸ್ಲೋಗನ್ ತಮಿಳುನಾಡಿನಲ್ಲಿ ಕೇಸರಿ ಮತ್ತು ದ್ರಾವಿಡ ಎರಡೂ ಸಿದ್ಧಾಂತಗಳ ನಡುವೆ ಒಂದು ಹೊಸ ಹಾದಿ ತೋರಿಸಿತ್ತು. ವಿಜಯ್ ಜನಪ್ರಿಯ ಘೋಷಣೆಗಳು: ಮನೆ ಯಜಮಾನಿಯರಿಗೆ 2,000 ರೂಪಾಯಿ, ಬಡ ಹೆಣ್ಣು ಮಕ್ಕಳ ಮದುವೆಗೆ 8 ಗ್ರಾಂ ಚಿನ್ನ, 6 LPG ಉಚಿತ ಸಿಲಿಂಡರ್, ಮಕ್ಕಳ ಶಿಕ್ಷಣಕ್ಕೆ ಹಣಕಾಸಿನ ನೆರವು, ರೈತರಿಗೆ ಬಡ್ಡಿ ರಹಿತ ಸಾಲ ಸೇರಿದಂತೆ ಹಲವಾರು ಘೋಷಣೆಗಳನ್ನು ಮಾಡಿದ್ದಾರೆ. ಲೋಯೋಲಾ ಕಾಲೇಜ್ ಟು CM ಚೇರ್ವರೆಗೆ. ಹೌದು, ವಿಜಯ್ ಅವರ ಬ್ಯಾಕ್ಗ್ರೌಂಡ್ ನೋಡೋದಾದ್ರೆ, ವಿಜಯ್ ಅವರು ಜನಿಸಿದ್ದು ಜೂನ್ 22, 1974ರಂದು ಮದ್ರಾಸ್ ನಗರದಲ್ಲಿ. ಇವರ ತಂದೆ SE ಚಂದ್ರಶೇಖರ, ಫೇಮಸ್ ಸಿನಿಮಾ ಡೈರೆಕ್ಟರ್, ಮತ್ತು ಇವರ ತಾಯಿ ಶೋಭಾ ಅವರು ಪ್ಲೇ ಬ್ಯಾಕ್ ಸಿಂಗರ್ ಆಗಿದ್ದರು. ಸಿನಿಮಾದಲ್ಲೇ ಹುಟ್ಟಿ ಬೆಳೆದ ವಿಜಯ್ ಅವರು ಬಾಲ್ಯದಿಂದಲೇ ಕ್ಯಾಮ್ರಾ ಎದುರಿಸಿದರು. ಚೆನ್ನೈನ ಫೇಮಸ್ ಲೋಯೋಲಾ ಕಾಲೇಜಿನಲ್ಲಿ ಓದುತ್ತಿದ್ದ ವಿಜಯ್ ನಂತರ ಸಿನಿಮಾದ ಮೇಲೆ ಆಸಕ್ತಿ ಇಟ್ಟು ವಿದ್ಯಾಭ್ಯಾಸ ಅರ್ಧಕ್ಕೆ ಬಿಟ್ಟು ಕೆರಿಯರ್ ಶುರು ಮಾಡಿದರು. ಆರಂಭದಲ್ಲಿ ಇವರು ಸುಲಭವಾಗಿ ಯಶಸ್ಸು ಪಡೆದಿರಲಿಲ್ಲ. ಸಾಕಷ್ಟು ಟೀಕೆಗಳು, ಅವಮಾನಗಳನ್ನು ಎದುರಿಸಿದರು. ಆದರೆ 90ರ ದಶಕದ ಅಂತ್ಯದ ವೇಳೆಗೆ ತಮಿಳುನಾಡಿನ ಮಾಸ್ ಹೀರೋ ಆಗಿ ಹೊರಹೊಮ್ಮಿದರು. ಕೇವಲ ಸಿನಿಮಾ ಮಾತ್ರವಲ್ಲ, ಸಮಾಜದ ಬಗ್ಗೆಯೂ ಇವರಿಗೆ ಅಪಾರ ಕಾಳಜಿ ಇತ್ತು ಎನ್ನಲಾಗುತ್ತೆ. ವಿಜಯ್ ಅವರು ರಾಜಕೀಯಕ್ಕೆ ಬಂದಿದ್ದು ಆಕಸ್ಮಿಕವೇನಲ್ಲ. ಇವರು ಹಂತ ಹಂತವಾಗಿ ತಯಾರಿಯನ್ನು ನಡೆಸಿದ್ದರು. ಸಿನಿಮಾಗಳಲ್ಲಿ ರೈತರ ಪರ